IPL ಏನೋ ಬೋರ್ ಆಗ್ತಾ ಇದೆಯಾ ಅಂತ ಲಾಸ್ಟ್ ವಿಡಿಯೋ ಮಾಡಿದಾಗೆ ಬೋರ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರೋ ಟೈಮಲ್ಲಿ ಒಳ್ಳೆ ಮ್ಯಾಚು ನೆನ್ನೆ RR ವರ್ಸಸ್ GT ಸಕ್ಕತ್ತಾಗಿತ್ತು. ರಾಜಸ್ಥಾನ್ ರಾಯಲ್ಸು ಗುಜರಾತ್ ಟೈಟನ್ಸು. ಆ ಮ್ಯಾಚ್ ಬಗ್ಗೆನೂ ಒಂಚೂರು ಮಾತಾಡಿ, ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತೇನು ಬದ್ಧವೈರಿಗಳ ನಡುವೆ ಸೆಣಸಾಟ RCB ವರ್ಸಸ್ CSK ಇದ್ರ ಬಗ್ಗೆ ಪ್ರಿವ್ಯೂ ಅಥವಾ ಒಂದು ಮ್ಯಾಚ್ಗಿಂತ ಮುಂಚೆನೇ ಒಂದು ವಿಡಿಯೋ ಅಂತ ಅಂದ್ಕೊಂಬಿಟ್ಟು ಅದ್ರ ಬಗ್ಗೆ ಏನಾದರೂ ಮಾತಾಡೋಣ ಅಂತ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್. ಫಸ್ಟು RCB ಮತ್ತು CSK ಇವರು ಬದ್ಧವೈರಿಗಳು ಅನ್ನೋದಕ್ಕೇನು ಕಾರಣ, ಮುಂಚೆಯಿಂದ ಅದು ಕರ್ನಾಟಕ ತಮಿಳ್ನಾಡು ರಣಜಿ ಟೈಮಿಂದನೂ ಹಂಗೇ ಬೇರೆ ಥರ ಒಂದು ವೈರತ್ವ, ಒಂದು ಮ್ಯಾಚು ಕಾಂಪಿಟೇಷನ್ನು ಇದ್ದೇ ಇರುತ್ತೆ. ಅದೇ ಥರ IPL ಶುರುವಾಗಿದ್ದಾಗಿಂದನೂ ಅಷ್ಟೇ, ಒಂಥರ ಕೊಹ್ಲಿ ಫ್ಯಾನ್ಸ್, ಧೋನಿ ಫ್ಯಾನ್ಸ್, CSK ಫ್ಯಾನ್ಸ್, RCB ಫ್ಯಾನ್ಸು ಇದೊಂದು ನಡ್ಕೊಂಡು ಬರ್ತಾನೇ ಇದೆ. ಅವ್ರುಗಳು ರೇಗ್ಸೋಕ್ಕೆ, ನೀವು 49 ಜ್ಞಾಪಕ ಇದೆಯಾ ಅಂತ ನಮಗೆ RCB ಅವ್ರಿಗೆ ರೇಗ್ಸೋಕ್ಕೆ, RCB ಅವರೆಲ್ಲ ಹೋಗ್ಬಿಟ್ಟು ನಾವು 2 ವರ್ಷ ನಾವು ಅಜ್ಞಾತವಾಸಕ್ಕೆ ಕೊಟ್ಟೋಗ್ಬಿಟ್ಟಿದ್ವಿ, ಅವ್ರ ಮ್ಯಾಚ್ ಫಿಕ್ಸಿಂಗು ಅದು ಇದು ಅಂತೇನೇನೋ ಆಗಿತ್ತಲ್ಲ, ಅದು ಅವ್ರುಗಳು ಟೀಮೇ ಇರಲಿಲ್ಲ. ಸೊ ಈ ಕಾರಣಕ್ಕೆ ಅದನ್ನ ಇಟ್ಕೊಂಡು ಇವ್ರು ರೇಗ್ಸೋದು, ಇವ್ರು 49 ಇಟ್ಕೊಂಡು ರೇಗ್ಸೋದು, ಇಂಥವೇ ನಡೀತಾನೆ ಇರುತ್ತೆ. ಜೊತೆಗೆ ಅವರು ಮೇಲ್ಗೈನೆ ಒಂಥರ ಮುಂಚಿಂದು ಸ್ಟ್ಯಾಟ್ಸು ರೆಕಾರ್ಡ್ಸ್ ಎಲ್ಲ ನೋಡ್ಕೊಂಡಾಯ್ತು ಅಂತಂದರೆ CSK ಆಲ್ಮೋಸ್ಟ್ 65-70% ಅವರೇ ಜಾಸ್ತಿ ಗೆದ್ದಿರೋದು IPL. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಚೇಂಜಸ್ ಆಗ್ತಾಯಿದೆ. RCB ಅವರೇ ಎಲ್ಲ ಮ್ಯಾಚು ಗೆದ್ಕೊಂಡ್ಬರ್ತಾ ಇದ್ದಾರೆ. ಕಳೆದ 6 ಮ್ಯಾಚಲ್ಲಿ 4 ಗೆದ್ದಿದ್ದಾರೆ. ಲಾಸ್ಟ್ 3 ಮ್ಯಾಚಸ್ಸು ನಾವೇ ಗೆದ್ದಿರೋದು. ಎಲ್ಲ ಸಲ ಬೇರೆ ಅಲ್ಲೇ ಹೋಗ್ಬಿಟ್ಟು ಚೀಪಾಕಲ್ಲಿ ಹೊಡೆದ್ಬಿಟ್ಟು ಬಂದಿರೋದು, ಮರೆಯೋ ಆಗಿಲ್ಲ. ಆ್ಯಂಡ್ ಧೋನಿ ವಯಸ್ಸಾಗಿ ಆಗ್ತಾ ಇರೋದೊಂದು ಅವ್ರಿಗೆ ಕಷ್ಟ. ಅವ್ರಿಗೆ ಟ್ರಾನ್ಸಿಷನ್ ಸರಿಗೆ ಆಗಲಿಲ್ಲ. ಧೋನಿ ಆದಮೇಲೆ ಮುಂದೆ ಏನಾಗಬೇಕು ಅನ್ನೋದು ಇನ್ನೂ ಆಗ್ತಾನೋ ಪಾಪ, ಬೇಗ ಕಂಡಿಡ್ಕೊಳ್ಳಿ. ಆದರೆ ಸೆಣಸಾಟ ಮಾತ್ರ ಸಖತ್ತು ರಸವತ್ತಾಗಿರುತ್ತೆ. ಅಂದರೆ ಇವತ್ತಿನ ಮ್ಯಾಚು ನನಗೆ ಗೊತ್ತಿರೋಂಗೆ ಒನ್ ಸೈಡೆಡ್, ಯಾಕಂದರೆ ಅಲ್ಲೇನು ಕಾಣಿಸ್ತಾ ಇಲ್ಲ. ಬ್ರೇವಿಸ್ ಬರಬೇಕಾಗಿತ್ತು ಅವ್ರಿಗೆ, ಧೋನಿನೂ ಆಡ್ತಾಯಿಲ್ಲ. ಆ್ಯಂಡ್ ಅವ್ರು ಆಡ್ತಾ ಇರೋ ರೀತಿ ಅಂತ ಏನೋ ಹೆಚ್ಚಿಗೆ ಇದೇನು ಕಾಣಿಸ್ತಾ ಇಲ್ಲ. ಮೊನ್ನೆ ಆಡಿದ್ರು ಅವರು CSK ವರ್ಸಸ್ PBKS ಮ್ಯಾಚು ನೋಡಿದ್ವಿ. PBKS ಬೌಲಿಂಗ್ ಒಂಥರ ಅದು ಗೊತ್ತಲ್ಲ ಏನಾಗುತ್ತೆ ಏನು ಅನ್ನೋದು ಗೊತ್ತಿರಲಿಲ್ಲ. ಅವರು ಎಷ್ಟು 209 ಏನೋ ಹೊಡ್ಸ್ಕೊಂಡ್ರು ಅನಿಸುತ್ತೆ. ಸಖತ್ತಾಗಿ ಆಡಿದ್ದು ಆಯುಷ್ ಮಾತ್ರ ಅವತ್ತು. ಅದಾದಮೇಲೆ ಶಿವಮ್ ದುಬೆನೂ ಒಂದಷ್ಟು ರನ್ಸ್ ಎಲ್ಲ ಕೊಟ್ಟು 280 ಹೊಡೆದ್ರು. ಬಟ್ ಆಮೇಲೆ ನೋಡಿ ಕತೆ, PBKS ಬ್ಯಾಟಿಂಗ್ ಗೊತ್ತಲ್ಲ, ಅದೊಂಥರ ಗುಡುಗು ಸಿಡಿಲಿನಿಂದ ಕೂಡಿರೋಂಥ ಬ್ಯಾಟಿಂಗ್ ಲೈನಪ್ ಅದು. ಆ ಬ್ಯಾಟಿಂಗ್ ಲೈನಪ್ಗೆ CSK ಬೌಲಿಂಗ್ ಎಲ್ಲಿಗ್ರಿ ಸಾಲುತ್ತೆ. CSK ಬೌಲಿಂಗ್ ಅವತ್ತಿಂದನೂ ಮಾತಾಡ್ತಾನೆ ಇದ್ದೀವಿ, ಏನು ಪ್ರಯೋಜನ ಇಲ್ಲ. ನೂರ್ ಅಹಮದ್ದು, ಅನ್ಶುಲ್ ಕಾಂಬೋಜು ಇವ್ರುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ, ಏನೂ ವರ್ಕ್ ಆಗಲಿಲ್ಲ. ಅವತ್ತು PBKS ಶ್ರೇಯಸ್ ಅಯ್ಯರ್ ಬೇರೆ ಫಾರ್ಮಿಗೆ ಬಂದರು. ಕನಾಲಿ ಹೆಂಗೆ ಆಡ್ತಾಯಿದ್ದೆ ಆ ಮನುಷ್ಯ. CSK ನೋಡಿ ಎಷ್ಟು ಹೊಡೆದ್ರೂ ಸಾಲ್ತಾ ಇಲ್ಲ ಅನ್ನೋ ಪರಿಸ್ಥಿತಿ. ಇವತ್ತೂ ಹಾಗೆ ಆಗೋದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸರ್ಫರಾಜ್ ಖಾನ್ ಫಾರ್ಮಲ್ಲಿದ್ದಾರೆ, ಅವರೆಲ್ಲರೂ ಇದ್ರೂ ನಮ್ಮ RCB ಆಡ್ತಾ ಇರೋ ರೇಂಜ್ ಬೇರೆ. ಓವರ್ ಕಾನ್ಫಿಡೆಂಟ್ ಅಂತಲೇ ಹೇಳ್ಬೋದು. ಇವತ್ತು ಓವರ್ ಕಾನ್ಫಿಡೆನ್ಸಲ್ಲೇ RCB ಹೋಗ್ತಾಯಿದೆ. ಒಂದೇ ಒಂದು RCBಗೆ ನೆಗೆಟಿವ್ ಎಫೆಕ್ಟ್ ಏನಿರ್ಬೋದು ಅಂತಂದರೆ, ಒಂದು ಮ್ಯಾಚ್ ಎಕ್ಸ್ಪೀರಿಯನ್ಸ್ ಅಥವಾ ಮ್ಯಾಚ್ ಪ್ರಾಕ್ಟೀಸ್ ಮೊಮೆಂಟಮ್ಮು ಕಳ್ಕೊಂಬಿಟ್ಟಂಗೆ ಆಗಿದೆ. ಹೋದ ವಾರ ಆಗಿರೋದು ಮ್ಯಾಚ್ ಮರ್ತು ಹೋಗ್ತಾ ಇದೆ ಗುರು. RCB ಮ್ಯಾಚ್ ಇಲ್ಲದಂಗೆ ಒಂಥರ ಒಂದು ವಾರ ಕಳೆದ್ಮೇಲೆ ಇವತ್ತು ಆಡ್ತಾ ಇರೋದು. ಅದೊಂಥರ ಅದು ಏನು ಸ್ಕೆಡ್ಯೂಲ್ ಮಾಡಿದಾರೋ ಅದೇನು ಕತೆ ಏನು ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಮ್ಯಾಚೂ ಇರೋದು ಇನ್ನೂ 5 ದಿನ ಕಳೆದ್ಮೇಲೆ 10ನೇ ತಾರೀಕು. ಅದಾದಮೇಲೆ ಕ್ವಿಕ್ಕಾಗಿದ್ದಾವೆ, 12, 15 ಆ ಥರ ಎಲ್ಲ ಕಂಟಿನ್ಯೂಸ್ ಆಗಿದೆ, ಜಾಸ್ತಿ ಗ್ಯಾಪ್ ಇಲ್ದಂಗೆ. ಬಟ್ ಚೆನ್ನೈಗೆ ಅದೊಂದು ಅಡ್ವಾಂಟೇಜ್ ಇದೆ, ಆಡ್ಕೊಂಡು ಬರ್ತಾಯಿದ್ರೆ 2 ಮ್ಯಾಚ್ ಆಡೋದು, ಇದು 3ನೇ ಮ್ಯಾಚು. 2 ಮ್ಯಾಚು ಚೆನ್ನಾಗಿ ಸೋತರು. ಇವತ್ತೂ ಸೋಲೋ ಅಂತ ಎಲ್ಲ ಲಕ್ಷಣವೂ ಕಾಣಿಸ್ತಾ ಇದೆ. ಏನಾಗುತ್ತೆ ಅಂತ ನೋಡೋಣ. ನಮ್ಮ ಕಡೆ RCBನಲ್ಲಿ ಚೇಂಜಸ್ಸು ಆ ಥರ ಎಲ್ಲ ಮಾಡೋದು ಏನೂ ಕಾಣಿಸ್ತಾ ಇಲ್ಲ. ಅದೇ ಟೀಮೇ ಆಡಿಸ್ಕೊಂಡು ಹೋಗ್ತಾರೆ. ಸಾಲ್ಟ್ನೂ ಬಿಡಲ್ಲ, ಬೆತ್ತಲ್ಲ ಹಂಗೆ ಇರ್ತಾರೆ. ಬೌಲಿಂಗಲ್ಲೂ ಏನಾದ್ರು ಚೇಂಜಸ್ ಮಾಡ್ತಾರಾ ಏನೋ, ಅದೂ ನಂಗೆ ಗೊತ್ತಿರೋಂಗೆ ಡೌಟೇ. ಅದೇ ಇದನ್ನು ಆಡಿಸ್ತಾರೆ. ಒಂದೇ ಒಂದು ಕ್ವಶನ್ ಇರೋದು, ಹೇಸಲ್ವುಡ್ಡು ಡಫಿ ಹೆಂಗೆ ಮಾಡ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ. ಏನು ಕತೆ ಅಂತ ನೋಡೋಣ. ಬೆಂಗಳೂರಲ್ಲಿ ಮ್ಯಾಚು ಎಲ್ಲ ಫುಲ್ಲು ಸಡಗರ ಸಂಭ್ರಮ ಜೋರಾಗಿ ನಡೀತಾ ಇದೆ, ಎಲ್ಲ ಕಡೆ ಅದೇ ನ್ಯೂಸು. ಬಟ್ ಆ ಮುಂಚೆ ಇದ್ದಿದ್ದೊಂದು CSK ವರ್ಸಸ್ RCB ಅನ್ನೋ ಒಂದು ಎಕ್ಸೈಟ್ಮೆಂಟು, ಇವತ್ತು ಏನಾಗ್ಬೋದಪ್ಪ ಅನ್ನೋ ಒಂದು ಟೆನ್ಷನ್ನು ಆ ಥರ ಎಲ್ಲ ಏನೂ ಇಲ್ಲ. ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೇರೆ ಇದೆ. ಅದಕ್ಕೆ ಮುಂಚೆ ಇನ್ನೊಂದು ಮ್ಯಾಚ್ ಬೇರೆ ಇದೆ, LSG SRH. ಇವತ್ತು ಡಬಲ್ ಹೆರಡರು, ಏನಾಗುತ್ತೋ ನೋಡೋಣ. ಇದನ್ನು ಬಿಟ್ಟರೆ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡಬೇಕು. RR ವರ್ಸಸ್ GT ಈಕ್ವಲ್ ಪವರ್ಸ್ ಅಂತ ಹೇಳ್ಬೋದು. RR ಮತ್ತು GT ಇಬ್ಬರೂ ಸಮಬಲ ಇರುವಂಥ ಒಂದು ಟೀಮ್ಗಳು ಅಂತ ಅನ್ಕೋಬೋದು.
ಆರ್ ಬ್ಯಾಟಿಂಗು ಫಸ್ಟ್ ಆಡಿದ್ದು, ಅವ್ರ ಬಗ್ಗೆ ಫಸ್ಟ್ ಮಾತಾಡ್ಬೋಣ. ಯಶಸ್ವಿ ಜೈಸ್ವಾಲು, ಆಮೇಲೆ ವೈಭವ್ ಸೂರ್ಯವಂಶಿ, ವಂಡರ್ ಕಿಡ್ಡು ಸಖತ್ತಾಗಿ ಸ್ಟಾರ್ಟ್ ಕೊಟ್ಟರು, ಎಲ್ಲ ಚೆನ್ನಾಗಿ ಆಡಿದ್ರು. ಯಶಸ್ವಿ 50 ಬೇರೆ ಹಾಕ್ಕೊಂಡ್ರು ಅನಿಸುತ್ತೆ. ಆಮೇಲೆ ಧ್ರುವ್ ಜುರೇಲ್ ಏನು ಮನುಷ್ಯ ಸರಿಯಾಗಿ ಹೊಡೆದ್ಬಿಟ್ಟು ಏನು ಅಷ್ಟು ಅಲ್ಲಿವರೆಗೂ ಸ್ಕೋರ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ವಿಕೆಟ್ ಬೀಳ್ತಾನೆ ಇತ್ತು ಮಧ್ಯ. ಬಟ್ ಆ ಧ್ರುವ್ ಜುರೇಲು 75 42 ಬಾಲ್ಸಲ್ಲಿ ಹೊಡೆದ್ಬಿಟ್ಟು ಒಳ್ಳೆ ಸ್ಕೋರು ಮೇಲ್ಗಡೆ ಎತ್ಕೊಂಡೋಗಿ ಬಿಟ್ಟರು. ಅದಾದಮೇಲೆ ಬೌಲಿಂಗ್, ಬೌಲಿಂಗು ಗೊತ್ತಲ್ಲ, ಒಂಥರ ಟೂ ಮಚ್ ಡಿಪೆಂಡೆನ್ಸಿ. ಆರ್ಚರು, ಜಡೇಜಾ ಅಂತೆಲ್ಲ ಅನ್ಕೋತಾ ಇದ್ವಿ. ಜಡೇಜಂಗೂ ಅಷ್ಟೊಂದಾಗಿಲ್ಲ. ಬಟ್ ಬರ್ಗರ್, ನ್ಯಾಂಡ್ರೆ ಬರ್ಗರ್ ಅಂತ ಆ ಮನುಷ್ಯನೂ ಒಂದು ವೇರಿಯೇಷನ್ಸ್ ಚೆನ್ನಾಗಿ ಬರುತ್ತೆ. ನೆನ್ನೆ ಚೆನ್ನಾಗಿ ಮಾಡಿದ್ರು. ಬಟ್ ಬೌಲಿಂಗ್ನ ಮೆಚ್ಚಬೇಕು, ಯಾಕಂದರೆ ಕೊನೆ ಓವರಲ್ಲಿ 11 ರನ್ ಬೇಕಿತ್ತು, ಒಂದು ವೈಡ್ ಹಾಕಿದ್ರು. ಆಮೇಲೆ 6 ಬಾಲ್ಗೆ 10 ಬೇಕಿತ್ತು. ತುಷಾರ್ ದೇಶಪಾಂಡೆ ಮೇಲೆ ಭರವಸೆ ಇಟ್ಬಿಟ್ಟು ರಿಯಾನ್ ಪರಾಗು ಆ ಮನುಷ್ಯಂಗೆ ಬೌಲಿಂಗ್ ಕೊಟ್ಟರು. ಸಂದೀಪ್ ಶರ್ಮಂಗೆ ಕೊಡ್ತಾನೆ ಅಂತ ನೋಡ್ತಾ ಇದ್ವಿ. ತುಷಾರ್ ದೇಶಪಾಂಡೆ ಹೊಡೆಸ್ಕೊಂಡಿದ್ರು ಆ ಮನುಷ್ಯ, ಅಂದ್ರೂ ಆ ಮನುಷ್ಯಂಗೂ ಕೊಟ್ಟು ಕೊನೆ ಓವರಲ್ಲಿ 10 ರನ್ ಡಿಫೆಂಡ್ ಮಾಡಿದ್ದು, ಅದೊಂದು ಸೂಪರಾಗಿತ್ತು. ವಿಕೆಟ್ಸ್ ಬಿದ್ದೋಗಿತ್ತು ಇವ್ರದ್ದು, ಎಲ್ಲರೂ ಔಟಾಗಿ. ಗಿಲ್ ಬೇರೆ ಇರಲಿಲ್ಲ ಗುಜರಾತ್ ಟೈಟನ್ಸು. ಗಿಲ್ ಇಲ್ಲದೆ ಇರೋ ಕಾರಣಕ್ಕೆ ಒಂಥರ ಹೊಡೆತ ಬಿದ್ದಂಗೆ ಇತ್ತು. ಸಾಯಿ ಸುದರ್ಶನ್ ಒಳ್ಳೆ ಸ್ಟಾರ್ಟು, 73 ಕೊಟ್ಬಿಟ್ಟು ಸಖತ್ತಾಗಿ ಕೊಟ್ಟರು. ಬಟ್ಲರೂ ಮೊಮೆಂಟಮ್ ಕ್ಯಾರಿ ಮಾಡಿದರು, ಬಟ್ ಮುಗ್ಸೋಕ್ಕಾಗಲಿಲ್ಲ ಆ ಮನುಷ್ಯಂಗೆ. ಆಮೇಲೆ ಇವ್ರಿಗೆ ಕೈ ಜೋಡಿಸಿದ್ದು ಕೊನೆಯಲ್ಲಿ ಸ್ಟ್ಯಾಂಡ್ ಬೈ ಕ್ಯಾಪ್ಟನ್ನು ರಶೀದ್ ಖಾನು, ರಬಾಡ ಎಲ್ಲ ಇಬ್ಬರು ಫಾರಿನ್ ಪ್ಲೇಯರ್ಸು ನಿಂತ್ಕೊಂಡು ಕೊನೆಯಲ್ಲಿ ಏನು ಗುರು ಅವರಿಬ್ಬರು ಹೊಡೆದಿದ್ದು, ಒಂದು 10ವರೆಗೂ ತೊಗೊಂಬಂದ್ಬಿಟ್ರು. ಎಲ್ಲೋ ಇದ್ದಿದ್ದು ಗ್ಯಾಪು ಕೊನೆಯವರೆಗೂ ತೊಗೊಂಬಂದು ಒಂಥರ ಕುರ್ಚಿಯ ತುದಿಯಲ್ಲಿ ಕೂರುವಂತಹ ಒಂದು ಪಂದ್ಯ ಅನ್ನೋ ಥರ ಸಕ್ಕದಾಗಿ ಆಗೋಯ್ತು. ಕೊನೆಯವರೆಗೂ ಒಳ್ಳೆ ಎಕ್ಸೈಟ್ಮೆಂಟ್ ಅಂತೂ ಕಾಪಾಡ್ಕೊಂಡ್ಬಂದರು. ಗೆಲ್ಲೋ ಚಾನ್ಸ್ ಇಬ್ರಿಗೂ ಇತ್ತು. ಆ್ಯಕ್ಚುಲಿ GT's ಗೇಮು ಗೆಲ್ಲಬೇಕಾಗಿತ್ತು ಕೊನೆಗೆ ಅಷ್ಟತ್ರಕ್ಕೆ ಬಂದಮೇಲೆ. ಬಟ್ ತುಷಾರ್ ದೇಶಪಾಂಡೆ ಲಾಸ್ಟ್ ಓವರ್ ಎಲ್ಲ ಯಾರ ಕರ್ಗಳು ಸರಿಯಾಗಿ ಬಿತ್ತು. ರಶೀದ್ ಖಾನ್ ಶಾರ್ಟ್ ಸೆಲೆಕ್ಷನು ಒಂದು ಹಿಂದೊಡೆಯಕ್ಕೆ ಬರೀ ಹೋಯ್ತು ಆ ಮನುಷ್ಯ. ಸರಿಯಾಗಿ ಸ್ಟ್ರೈಟೇ ಆಡ್ಕೊಂಡು ಅದನ್ನೇನಾದ್ರು ಮಾಡ್ಕೊಂಡಿದ್ದಿದ್ರೆ ಆಗಿರೋದೇನೋ. ಇನ್ನೊಂದು ಪಾಪ ಟ್ರೈ ಮಾಡಿದ್ದು, ಔಟ್ ಆಗಿದ್ದು ಬಾಲು ಅಷ್ಟೇ, ಸರಿಯಾಗಿ ಪವರ್ ಇಟ್ಟಿದ್ರು. ಬಟ್ ಅಲ್ಲಿ ಹೋಯ್ತದು, ಏನು ಮಾಡೋಕ್ಕಾಗಲ್ಲ. ಇನ್ನು ಮಿಕ್ಕಿದ ಮ್ಯಾಚ್ ನೆನ್ನೆನೂ ಡಬಲ್ ಹೆಡರು, MI ವರ್ಸಸ್ DC. ಅದು ಲೋ ಸ್ಕೋರಿಂಗು, ಏನು ಗೊತ್ತಿದ್ದ ರಿಸಲ್ಟು ಅಂತ ಅಂದ್ಕೊಳಕ್ಕಾಗಿಲ್ಲ. MIಗೆ ಅಡ್ವಾಂಟೇಜ್ ಅಂದರೆ, ಬಟ್ DC ಸ್ಟ್ರಾಂಗ್ ಟೀಮೇ, ಆವಾಗಲೂ ಹೇಳ್ತಾ ಇದ್ವಲ್ಲ. DCನೂ ಸಖತ್ತಾಗಿ ನೆನ್ನೆ ಬಂದು ಲೋ ಸ್ಕೋರ್ ಮ್ಯಾಚು. ಸೂರ್ಯಕುಮಾರ್ 50 ಹೊಡೆದಿದ್ರು. KL ರಾಹುಲ್ ಫೇಲ್ ಆದ್ರೂ, KL ರಾಹುಲ್ ಮತ್ತೆ ಫೇಲು DC ಚೇಸಿಂಗ್ ಮಾಡಬೇಕಾದ್ರೆ. ರಿಜ್ವಿ ಮತ್ತೆ ಏನು ಖತರ್ನಾಕ್ ಫಾರ್ಮಲ್ಲಿ ಇರೋ ಥರ ಕಾಣಿಸ್ತಾ ಇದೆ ಆ ಮನುಷ್ಯ. 90 ನೆನ್ನೆ ಹೊಡೆದಿದ್ದು. ಪತುನ್ ನಿಸಂಕ ಅವರು 44 ಹೊಡೆದ್ರು. DC ಬೌಲಿಂಗು ಬರ್ತಾ ಇದ್ದಾರೆ ರಿದಮ್ಗೆ. ಅವ್ರು ಎನ್ಗಿಡಿದನ ಯಾರು ಪಿಕ್ ಮಾಡೋಕ್ಕೆ ಆಗ್ತಲ್ಲ. ಎನ್ಗಿಡಿ ಸ್ಲೋ ಬಾಲ್ಸು, ಅಕ್ಷರ್ ಪಟೇಲ್ ಬೇರೆ ಇದ್ದಾರೆ, ಟಿ ನಟರಾಜನ್ ಸಕ್ಕದಾಗೆ ಮಾಡಿದ್ರು. DC ಡೆಫಿನೆಟ್ಲಿ ಟೀಮ್ ಟು ವಾಚ್ ಔಟ್. ಬಟ್ ಮುಂಬೈ ನೋಡಿದಿರೋ ಕಾನ್ಫಿಡೆನ್ಸ್ ಇವಾಗ ಅವ್ರಿಗೆಲ್ಲೋ ಹೋಗಿರುತ್ತೆ. ನಿನ್ನೆ ಮುಂಬೈಗೆ ಒಂದು ಪಾಠ ಕಲಿಯೋಂಥ ವಿಷಯಗಳು ತುಂಬ ಇದೆ. ಯಾಕಂದರೆ ಬೌಲಿಂಗಲ್ಲಿ ಡೆಫಿನೆಟ್ಲಿ ಅವ್ರು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ಆ್ಯಂಡ್ ಬ್ಯಾಟಿಂಗಲ್ಲೂ ಎಲ್ಲರೂ ಕೈಗೆ ಬರಬೇಕು ಅವರು. ಇಲ್ಲ ಅಂತಂದರೆ ಹಾರ್ದಿಕ್ ಪಾಂಡ್ಯ ಇವ್ರುಗಳು ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಬೌಲಿಂಗಲ್ಲಿ ಡೆಫಿನೆಟ್ಲಿ ಅವರು ಬುಮ್ರಾ ಮೇಲೇ ಡಿಪೆಂಡೆನ್ಸಿ. ನೆನ್ನೆನೂ ಬುಮ್ರಾ ವಿಕೆಟ್ ಇಲ್ಲ ಅಂದ್ರೂ ರನ್ ಕಂಟ್ರೋಲೆಲ್ಲ ಆಗಿತ್ತು. ಬಟ್ ಇನ್ನೂ ಅವರನ್ನು ಟ್ಯೂನ್ ಮಾಡ್ಕೋಬೇಕಾಗತ್ತೆ. ಬರ್ತಾರೆ ಇನ್ನೂ ಇನಿಷಿಯಲ್ ಡೇಸ್ ಅಲ್ವಾ. ಸೊ DCನೂ ಕಲಿಯುವಂಥದ್ದು ಬೇಕಾದಷ್ಟಿದೆ. GTನಲ್ಲೂ ಅವರಿಬ್ಬರೂ ಸಖತ್ ಟ್ಯೂನ್ ಮಾಡ್ಕೊಂಡು ಬರ್ತಾರೆ. ಮುಂದೆ ಚೆನ್ನಾಗಾಗುವಂಥ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. CSK ಅವ್ರು ಆಗಲೇ PBKS ಸೋತಿದ್ದು, ಅದಾಗಲೇ ಹೇಳಾಯಿತು. ಇನ್ನೇನು PBKS ಮೇಲೂ ಸೋತ್ಕೊಂಡು ಬಂದಿದ್ದಾರೆ. PBKS ಒಂದು ಹಂತಕ್ಕೆ ಸ್ಟ್ರಾಂಗಾಗಿ ಕಾಣಿಸ್ತಿದ್ದಾರೆ. ಬಟ್ ಅವ್ರೂ ಅಡ್ರೆಸ್ ಮಾಡಬೇಕಾದಂಥ ವಿಷಯಗಳು ತುಂಬ ಇದೆ. ಏನು ಮಾಡ್ತಾರೋ ನೋಡೋಣ. ಇವತ್ತಿನ ಮ್ಯಾಚು ತುಂಬ ಕ್ಯೂರಿಯಸ್ ಆಗಂತೂ ಕಾಣಿಸ್ತದೆ. ಮ್ಯಾಚ್ ಆದಮೇಲೆ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಆಗಲಿಲ್ಲ ಅಂದರೆ ನಾಳೆ ಅಂತೂ ಮಾಡಿ ಪೋಸ್ಟ್ ಮಾಡ್ತೀನಿ. ಪ್ರೋತ್ಸಾಹ ಹೀಗೆ ಮುಂದುವರಿಸ್ತಾ ಇರಿ. ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ? ಈಗ ಸ್ವಲ್ಪ ಪಿಕಪ್ ಆಗ್ತಾಯಿದೆ ಎಕ್ಸೈಟ್ಮೆಂಟು, ಏನು ಕತೆ, ಇವತ್ತಿನ ಮ್ಯಾಚ್ ಏನಾಗ್ಬೋದು ಇದ್ರ ಬಗ್ಗೆ ಎಲ್ಲ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಿಗ್ತಾ ಇರೋಣ ಹೀಗೆ. ಬಾಯ್.